ದೇವ್ರನ್ನಾರು ಪೂಜೆ ಮಾಡಿ ನೀ ಅಲ್ಲನಾರು ಪೂಜೆ ಮಾಡು, ಯೇಸುನಾರು ಪೂಜೆ ಮಾಡು. ನಾವು ರಾಮನ ಪೂಜೆ ಮಾಡ್ತೀವಿ, ಕೃಷ್ಣನ ಪೂಜೆ ಮಾಡ್ತೀವಿ, ಕನಕದಾಸನ ಪೂಜೆ ಮಾಡ್ತೀವಿ. ನಮಗೆ ಸ್ವತಂತ್ರ ಇದೆ ಯಾರು ಬೇಕಾದ್ರೂ ಪೂಜೆ ಮಾಡೋದಕ್ಕೆ. ಅದು ನನ್ನ ಪೂಜೆ ಪದ್ಧತಿಗೆ ನೀನು ಅಡ್ಡ ಬಂದರೆ ಬಿಡಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ರಾಮನ ಬಗ್ಗೆ ಆಸಕ್ತಿ ತೋರಿಸಿದ್ರೆ, ಕೃಷ್ಣನ ಬಗ್ಗೆ ಆಸಕ್ತಿ ತೋರಿಸಿದ್ರೆ, ವಿಶ್ವನಾಥನ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಇವ್ರು ಯಾಕೆ ಸಿಟ್ಟು? ಇವ್ರು ಬಾಬರ್ ವಂಶದವರಾ? ಯಾವನೋ ಬಾಬರ್ ಬಂದಿದ್ದ 500 ವರ್ಷದ ಕೆಳಗೆ ಈ ದೇಶಕ್ಕೆ ಬಂದು ರಾಮ ಹುಟ್ಟಿದ ಜಾಗದಲ್ಲೇ ರಾಮ ಮಂದಿರವನ್ನು ಪುಡಿ ಮಾಡಿ ತನ್ನ ಮಂದಿರ ಕಟ್ಕೊಂಡ, ಮಸೀದಿನ. ಅದಕ್ಕೆ ಬಾಬರಿ ಮಸೀದಿ ಅಂತ ಕರೆದ್ರು. ಗುಲಾಮಗಿರಿಯ ಸಂಕೇತ ತಾನೇ ಅದು. ಅದನ್ನು ಪುಡಿ ಪುಡಿ ಮಾಡಬೇಕು ಅನ್ನೋಂಥ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಈ ಯೋಚನೆ ಮಾಡಿ ಅದನ್ನು ತೆಗೆದ್ರು. ಭವ್ಯ ಮಂದಿರ ಆಗ್ತಾಯಿದೆ. ಮತ್ತು ಇದಕ್ಕೆ ಸುಪ್ರೀಂ ಕೋರ್ಟು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದೆ. ಕೋಮುಗಲಭೆ ಪ್ರಶ್ನೆಯಲ್ಲಿ ಬರುತ್ತಿದ್ದು ನನ್ನಂದ್ರೆ